field surveillance. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಸೈನ್ಸ್ ಎಕ್ಸಿಬಿಷನ್ಸ್ ಇದೆ, ಸಣ್ಣ ಸಣ್ಣ ಫ್ಯಾನ್ಸ್ ಎಲ್ಲ ಇದೆ. ನಾವು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇರ್ತಾ ನಾವು ಇದನ್ನೆಲ್ಲ ಟ್ರೈ ಮಾಡ್ಬೋದು. ನಾನು ನಿಜ ಟ್ರೈ ಮಾಡ್ತೀನಿ ಇದನ್ನ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ, ಇನೋವೇಟಿವ್ ಆಗಿದೆ. ನಮಗೆ ಇವತ್ತು ಅನ್ವೇಷಣೋತ್ಸವಕ್ಕೆ ಕರ್ಕೊಂಬಂದ್ಬಿಟ್ಟು ಇಲ್ಲಿರೋದು ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ ಮತ್ತು ಏನೇನು ಅಗ್ರಿಕಲ್ಚರ್ ನಡೆಯುತ್ತೆ ಅದ್ರ ಬಗ್ಗೆ ಹೇಳ್ಕೊಟ್ರು. ಇಲ್ಲಿ DRDO ಮತ್ತು ಇಸ್ರೋ ಅವರ ಎಕ್ಸಿಬಿಷನ್ಸು ಮತ್ತು ಎಕ್ಸ್ಪೆರಿಮೆಂಟ್ಸ್ ನೋಡಿ ನಮಗೆ ಭಾಳ ಖುಷಿ ಆಯಿತು. ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀವಿ. ಹಾಗೆ ಇಲ್ಲಿ ನಾವು ಈ ಒಂದು ವಸ್ತು ಪ್ರದರ್ಶನ ನೋಡಲಿಕ್ಕೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿತ್ತು. ನಮ್ಮ ಜಿಲ್ಲೆಯಲ್ಲೇ ಈ ಒಂದು ವ್ಯವಸ್ಥೆ ಮಾಡಿರೋದು ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ಇವತ್ತಿನ ದಿನಗಳಲ್ಲಿ ಈ ತರ ಎಕ್ಸಿಬಿಷನ್ ತುಂಬಾ ಕಡಿಮೆ ಆಗ್ತಿದೆ. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ DRDO ಅನ್ನೋದು ಗೊತ್ತಿರಲ್ಲ, ಇಸ್ರೋ ಅನ್ನೋದು ಗೊತ್ತಿರಲ್ಲ, ರಾಕೆಟ್ ಅನ್ನೋದು ಗೊತ್ತಿರಲ್ಲ. ಅವರಿಗೆ ಮನಸ್ಸಲ್ಲಿ ಅವರ ಭಾವನೆ, ಅವ್ರು ಈ ಮುಂದಿನ ದಿನಗಳಲ್ಲಿ ಅವರು ಯಾವ ರಂಗದಲ್ಲಿ ತಾವು ತೊಡಸ್ಕೊಳ್ಬೋದ್ರ ಬಗ್ಗೆ ಇವತ್ತು ಇಲ್ಲಿ ಬಂದು ನೋಡಿದ್ಮೇಲೆ ಅವರಿಗೆ ಆಸಕ್ತಿ ಹುಟ್ಟುತ್ತೆ. ಮಕ್ಕಳು ಇದನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಮಕ್ಕಳಿಗೆ ಭಾಳ ಆಸಕ್ತಿ ಇದೆ. ಯಾಕೆಂದರೆ ಪ್ಲಾನೆಟೋರಿಯಮ್, ಪ್ಲಾಸ್ಮಾ ಅಂತ ಉಪಕರಣಗಳನ್ನು ನಮ್ಮ ವಿದ್ಯಾರ್ಥಿಗಳು ನೋಡಿರಲಿಲ್ಲ. ಯೂಶಲಿ ಇದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇದು ಇರ್ತದೆ, ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಇದು ನಮ್ಮ ಅದೃಷ್ಟ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಶಿವಮೊಗ್ಗದಲ್ಲಿ ಈ ಥರ ವಿಜ್ಞಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷ ಅನ್ನಿಸ್ತಾ ಇದೆ.